ಯಾಕೆ ಊರೊಳಗೊಂದು ಮಠ ಇರಬೇಕು ಅಂತಂದರೆ, ಇವತ್ತು ಸಂಸ್ಕಾರವನ್ನು ಕೊಡುವುದಕ್ಕೆ ಮಠ ಬೇಕು. ಸಂಸ್ಕಾರವೀನಃ ಪಶುಭಿರ್ ಸಮಾನಃ. ಇವತ್ತು ಪಶುಗಳ ಥರ ಮನುಷ್ಯ ಜೀವನ ಮಾಡಿದರೆ ಆ ಜೀವಕ್ಕೆ ಬೆಲೆ ಇಲ್ಲ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ ಸಮಾನಃ. ಇವತ್ತು ದನಕರಗಳು ಹೊಸದಾಗ ಉಣ್ತಾವು, ಮಲಗುತ್ತಾವು, ಅವು ಕೂಡ ಮಕ್ಕಳನ್ನು ಮಾಡ್ಕೊತಾವು. ಆದರೆ ಆ ಮನುಷ್ಯನಿಗೆ ಸಂಸ್ಕಾರದ ಜೊತೆಗೆ ಭಕ್ತಿಯನ್ನು ಕಲಿಸುವಂತಹ ಕೆಲಸ ಎಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ, ಅದು ಅಥಣಿಯ ಗಚ್ಚಿನ ಮಠದೊಳಗೆ ನಿರಂತರವಾಗಿ ನಡೆದುಕೊಂಡು ಬಂದದೆ. ಅದಕ್ಕೆ ಮಠ ಬೇಕು ಅಂತ ತಿಳ್ಕೊಂಡು ಹಿಂದಿನ ಹಿರಿಯರು ಮಠಗಳನ್ನು ನಿರ್ಮಾಣ ಮಾಡಿದರು. ಮತ್ತು ಯಾಕೆ ಬೇಕು ಮಠ? ಮೊದಲು ಯಾತ್ರಿಕರು ಯಾತ್ರೆಯನ್ನು ಮಾಡ್ತಾ ಇದ್ದರು. ಅದೇನೋ ಹೇಳ್ತಾರಲ್ಲ, ರಾತ್ರಿ ಆದ ಮ್ಯಾಗ ವಸ್ತಿ ಮಾಡಬೇಕಂತ. ಆಗ ವಸ್ತಿ ಮಾಡೋಕ್ಕೆ ಯಾರದರ ಮನೆಗೆ ಹೋಗಿ ಬಾಕ್ಲ ಬಡಿದ್ರೆ ಬಾಕ್ಲ ತೆಗಿತಿದ್ದಿಲ್ಲ. ಅವಾಗ ಅವರು ಎಲ್ಲಿ ಬರ್ತಿದ್ರು ಅಂತಂದ್ರೆ, ಮಠಗಳಿಗೆ ಬಂದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದರೆ, ಗುರುಗಳು ಯಾತ್ರೆಯನ್ನು ಮಾಡುವಂತಹ ಯಾತ್ರಿಕರಿಗೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿ, ಸ್ನಾನಕ್ಕೆ ಬಿಸಿನೀರು ಕಾಸಿ, ಅವರಿಗೆ ಉಪಹಾರವನ್ನು ಕೊಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡುವುದಕ್ಕೆ ಮಠ ಬೇಕು ಅಂತ ತಿಳ್ಕೊಂಡು ಹಿಂದಿನ ಹಿರಿಯರು ಮಠಗಳನ್ನು ನಿರ್ಮಾಣ ಮಾಡಿದರು. ಮತ್ತ್ಯಾಕೆ ಮಠ ಬೇಕು? ಬಹಳಷ್ಟು ಬಡತನದೊಳಗೆ ಮಕ್ಕಳು ಬಹಳ, ಶ್ರೀಮಂತರಿಗೆ ಮಕ್ಕಳು ಕಡಿಮೆ, ಬಡತನಕ್ಕೆ ಮಕ್ಕಳು ಭಾಳ. ಆ ಮಕ್ಕಳು ಹುಟ್ಟಿದಗಳೇ ಅವುಗಳಿಗೆ ಶಿಕ್ಷಣ ಕೊಡೋದಕ್ಕೂ ಕೂಡ ಅವರಿಗೆ ಆರ್ಥಿಕವಾದ ಶಕ್ತಿ ಇರಂಗಿಲ್ಲ. ಅವುಗಳಿಗೆ ಹೊಟ್ಟೆ ತುಂಬ ಉಡ್ಸಾಕು ಸಹಿತ ಅವ್ರ ಹತ್ರ ದುಡ್ಡು ಇರಂಗಿಲ್ಲ. ಮೈ ತುಂಬ ಉಡ್ಸಾಕ ಅವುಗಳಿಗೆ ಅರಿವಿರೋದಿಲ್ಲ. ಅಂಥ ಮಕ್ಕಳನ್ನು ತಮ್ಮ ಜೋಳಿಗೆ ಒಳಗೆ ಹಾಕ್ಕೊಂಡು ಇವತ್ತು ಅನಾಥ ಮಕ್ಕಳನ್ನು, ಇವತ್ತು ಬಡ ಮಕ್ಕಳನ್ನು ತಮ್ಮ ಮಠದೊಳಗೆ ಇಟ್ಕೊಂಡು ಅನ್ನ, ಅರಿವು, ವಿದ್ಯೆಯನ್ನು ಕೊಡುವುದಕ್ಕಾಗಿ ಮಠಗಳನ್ನು ಹಿಂದಿನ ಹಿರಿಯರು ಸ್ಥಾಪನಾ ಮಾಡಿದರು ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತ್ಯಾಕೆ ಮಠ ಬೇಕು? ಇವತ್ತಿನ ಕಾಲದೊಳಗೆ ಏನಾಗ್ಯದ ಅಂತ ಕೇಳಿದ್ರೆ, ದೇವರ ಗುಡಿಗೆ ಹೋಗಿ ಚಿನ್ನ ಹಾಕೋರು ಅದಾರ, ಹೆತ್ತ ತಂದೆ ತಾಯಿಗಳಿಗೆ ಅನ್ನ ಹಾಕದೇ ಇರುವಂಥ ಮಕ್ಕಳು ಹುಟ್ಟ್ಯಾರ. ಅದು ನಮ್ಮ ಕರ್ಮ, ಯಾರೇನು ಮಾಡೋಕ್ಕಾಗ್ತದೆ? ಇವತ್ತು ನಾಯಿ ಸಾವುಕಾರದವರ, ಆದರೆ ತಂದೆ ತಾಯಿ ಸಾಕೋರ ಸಂಖ್ಯೆ ಬಹಳ ಕಡಿಮೆ ಆಗ್ಯದ. ಇವತ್ತು ಬೆಂಗಳೂರದಂಥ ಮಹಾನಗರದೊಳಗಾಗಲಿ, ದೊಡ್ಡ ದೊಡ್ಡ ನಗರದೊಳಗಾಗಲಿ ಓಣಿಗೊಂದೊಂದು ಏನು ತಲೆ ಎತ್ತಕತ್ತವು? ವೃದ್ಧಾಶ್ರಮಗಳು ತಲೆ ಎತ್ತಕತ್ತವು. ವೃದ್ಧಾಶ್ರಮಗಳನ್ನು ಅಂತಂದ್ರೆ ಮುಪ್ಪಿಗೆ ಬಂದಿರುವಂತಹ ತಂದೆ ತಾಯಿಗಳನ್ನು ಆಶ್ರಮದೊಳಗೆ ಬಿಟ್ಟು ಬರೋದು. ಆ ಆಶ್ರಮದೊಳಗೆ ಬಿಟ್ಟು ಬಂದ ಮ್ಯಾಗ ಅವರು 3 ಹೊತ್ತು ಊಟ ಕೊಡ್ತಾರೆ, ಒಂದು ಬೆಡ್ ಕೊಡ್ತಾರೆ, ಒಂದಿಷ್ಟು ಏನೇನು ಕೊಟ್ಟು ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ತಿಂಗಳಿಗೆ 30-40 ಸಾವಿರ ರೂಪಾಯಿಗಳನ್ನು ಕೊಡಕ್ಕೆ ತಯಾರದಾರ ಹೊರತು, ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ತಮ್ಮ ಮನೆ ಒಳಗೆ ಇಟ್ಕೊಳ್ಳಾರ್ದಂತಹ ಮಕ್ಕಳೇನದಾರಲ್ಲ, ಅಂತಹ ಮಕ್ಕಳಿಂದ ಮನನೊಂದು ಹೊರಗೆ ಬಂದರೆ ಅವರನ್ನು ಕೈ ಹಿಡಿದು ಮಕ್ಕಳಂತೆ ಕಾಪಾಡುವಂತಹ ಒಂದು ಪವಿತ್ರವಾದ ಕ್ಷೇತ್ರಗಳು ಯಾವುವು ಅಂತಂದ್ರೆ ಅವು ಮಠಗಳು ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೆದಕ್ಕೆ ಬೇಕು ಮಠಗಳು? ಇವತ್ತು ಊರಂದ ಮ್ಯಾಗ ಒಂದು ಹೆಚ್ಚ ಒಂದು ಕಡಿಮೆ ಇದ್ದೇ ಇರ್ತದೆ. ಊರಂದ ಮ್ಯಾಗ ಈಗೇನಾಗ್ಯದ ಅಂತ ಕೇಳಿದರೆ, ಜನಬಲ, ತೋಳ್ಬಲ, ಹಣಬಲ ಇದ್ದವ್ರ ಕಡೆನೇ ನ್ಯಾಯಪ್ಪ. ಇವತ್ತು ಜಗಳ ಮಾಡಿದರು ಅಂತಂದ್ರೆ ಯಾವ ಕಡೆ ನ್ಯಾಯ ಹೊಕ್ಕದ ಅಂತಂದ್ರೆ, ಯಾರು ಮಣತಂಬ್ರಿ ಹೆಚ್ಚದಾರ, ಯಾರು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚದ, ಯಾರಿಗೆ ರಾಜಕೀಯ ವ್ಯಕ್ತಿಗಳ ಶಕ್ತಿ ಅದ, ಆ ಕಡೆ ನ್ಯಾಯ ಆಗಿ ಹೋಗಿಬಿಡ್ತದೆ. ಬಡವರಿಗೆ ನ್ಯಾಯ ಸಿಗೋಲ್ದು, ಸತ್ಯ ಸತ್ತು ಹೋಗಿಬಿಟ್ಟದ. ಹಂಗೆ ಆದ ತಕ್ಷಣ ಅವ್ರು ಎಲ್ಲಿಗೆ ಬರ್ತಿದ್ರು ಅಂತಂದ್ರೆ ಗುರುಗಳ ಹತ್ರ ಬರ್ತಿದ್ರು. ಅವರು ಹೇಳ್ದರ್ತಕ್ಕದ ಹಂಗೆ ನ್ಯಾಯ ಸಿಗದೇ ಇತ್ತು ಅಂತಂದ್ರೆ ಗುರುಗಳ ಹತ್ರ ಬಂದು ಕಣ್ಣೀರು ಹಾಕಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಗುರುಗಳು ಏನು ಮಾಡ್ತಿದ್ರು ಅಂತಂದ್ರೆ ಆ ಸಮಸ್ಯೆಗಳನ್ನು ತಿಳಿ ಮಾಡಿ ಯಾವ ಕಡೆ ಅನ್ಯಾಯ ಅದ ಅವರಿಗೆ ಶಿಕ್ಷಾ ಕೊಡಿಸಿ, ಯಾವ ಕಡೆ ನ್ಯಾಯ ಸಿಗಬೇಕು ಆ ಕಡೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಶಕ್ತಿ ಯಾರಲ್ಲಿತ್ತು ಅಂತ ಕೇಳಿದರೆ ಅದು ಸದ್ಗುರುಗಳಲ್ಲಿತ್ತು. ಅದಕ್ಕೆ ಮಠಗಳಲ್ಲಿ ನ್ಯಾಯವನ್ನು ಮೊದಲಿಂದನೂ ಕೂಡ ಬಗೆಹರಿಸ್ತಾ ಇದ್ದರು. ಇವತ್ತಿಗೂ ಕೂಡ ಕೋರ್ಟುಗಳಲ್ಲಿ ಬಗೆಹರಿಯದೇ ಇರುವಂತಹ ನ್ಯಾಯಗಳು ಮಠ ಮಂದಿರಗಳಲ್ಲಿ ಬಗೆಹರಿದವು. ಇವತ್ತು ನೋಡಿರ್ಬೇಕಾದ್ರೆ ನೀವು ದಾವಣಗೆರೆ ಭಾಗದೊಳಗೆ ಹೋಗಿಬಿಟ್ರೆ ಹೊನ್ನಾಳಿ ಹಿರೇಕಲ್ ಮಠ ಅಂತದ. ಅಲ್ಲಿ ಸುಮಾರು ನಾವು 10 ವರ್ಷ ಇದ್ರೆ ಎಂತಿಂಥ ಕೋರ್ಟಿನೊಳಗೆ 20 ವರ್ಷ ಇವತ್ತು ಕೋರ್ಟು ಕಚೇರಿ ನಡೆಸಿದ ವ್ಯಾಜ್ಯ ಬಗೆಹರಿಲಾರದು ಗುರುಗಳು ಬಂದು ಬಗೆಹರಿದು ಹೊಕ್ಕಿದ್ದು. ಇವತ್ತು ಉಜ್ಜಯಿನಿ ಪೀಠದೊಳಗೆ ಎಷ್ಟೋ ಸಮಸ್ಯೆಗಳು ಬಗೆಹರಿದು ಹೋಗ್ಯಾವ. ಇವತ್ತು ತರಳು ಬಹಳು ಮಠದೊಳಗೆ ಅಲ್ಲಿಯೂ ಕೂಡ ಸಮಸ್ಯೆಗಳು ಬಗೆಹರಿದವು. ಯಾಕೆ ಅಂತ ಕೇಳಿದರೆ ಗುರುವಿನ ದೃಷ್ಟಿಯೊಳಗೆ ಸತ್ಯ ಸತ್ಯನೇ, ಅನ್ಯಾಯ ಅನ್ಯಾಯ. ಒಂದು ಸಣ್ಣದೊಂದು ಉಪಮೆ, ಒಂದು ಕತ್ತಿ ನೆನಪಿಗೆ ಬರ್ತದೆ. ಇಬ್ಬರು ಅಣ್ಣತಮ್ಮರು ಜಗಳಾಡಿದರು.
ಹೊಡೆದಾಡಿದಿಬ್ಬರು ಕೂಡಿ ಹೊಡೆದಾಡಿ ಕಿಸಿದ್ದು ಎಲ್ಲಿಗೆ ಬಂತು ನ್ಯಾಯ ಅಂತಂದ್ರೆ ದೈವದ ಹತ್ರ ಬಂತು. ದೈವ ಅಂದ್ರೆ ಗೊತ್ತಾಕ್ಕದಲ್ಲ, ಪಂಚರು ಅಂತ ಇರ್ತಾರೆ, 5 ಮಂದಿ ಇರ್ತಾರೆ ಅವರು. ದೈವದ ಹತ್ರ ಬಂತು. ಅಣ್ಣ ಯಾವಾಗಲೂ ಸಹಿತ ದೈವದವ್ರ ಜೊತೆಗೆ ಇರವ. ತಮ್ಮ ತಾನಾಯಿತು, ತನ್ನ ಹೊಲ ಆಯಿತು, ತನ್ನ ಮನೆ ಆಯಿತು, ದುಡ್ಕೊಂಡಿರವ. ಅಣ್ಣ ಹೇಳಿದ್ದ ಪಂಚರಿಗೆ, ದೈವಕ್ಕೆ ಹೇಳಿದ್ದ, ನೋಡಪ್ಪ ನಾವು ಅಣ್ಣತಂಬ್ರಿ ಜಗಳಾಡೀವಿ, ನಿಮ್ಮ ಹತ್ರ ನ್ಯಾಯ ತೊಗೊಂಡು ಬರ್ತೀವಿ, ಮತ್ತು ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಜೊತೆಗೆ ಕುಂದಿರ್ತೀನಿ, ನ್ಯಾಯ ನನ್ನಂತೆ ಆಗಬೇಕು ಅಂತಂದಾಗ ಚಿಂತೆ ಬಿಡಲೆ ಕರ್ಕೊಂಬ ಅಂತ ಹೇಳಿದ್ರು ಅವರು. ಕರ್ಕೊಂಡು ಬಾ ಅಂತ ಹೇಳಿದಗಳು ನೀವು ಕರ್ಕೊಂಡು ಬಂದ. ನ್ಯಾಯ ಅಂದುಗಳೇ ಮತ್ತು ನೀವು ಗಾಬರಿಯಾಗಿರಿ, ಒಂದು 500 ಎಕರೆ ಭೂಮಿ ಎಲ್ಲ 5 ಕಿಲೋ ಬಂಗಾರ ಅಲ್ಲ. ಎರಡು ಸಾಮಾನು ಸಂಬಂಧ ಜಗಳಾಡಿದ್ರಂತ. ಎದರ ಸಂಬಂಧ ಅಂತಂದ್ರೆ ಒಂದು ಎಮ್ಮಿ ಒಂದು ಕಂಬಳಿ ಸಂಬಂಧ ಜಗಳಾಡಿದ್ರತ್ ಇಬ್ಬರು ಕೂಡಿ. ಎದಕ್ಕೆ ಜಗಳಾಡ್ಯಾರ? ಹಿಂಗೆ ಕೂತೀರಿ ಶೆಟ್ರ್ ಅಂಗಡಿಗೆ ಬೆಲ್ಲ ಹೊಡಿಕಲ್ ಕೂತಂಗೆ ಹೇಳ್ರಿ. ಒಂದು ಎಮ್ಮಿ ಒಂದು ಕಂಬಳಿ, ಇದರ ಸಂಬಂಧ ಜಗಳಾಡ್ಯಾರ. ಅವಾಗ ಅಣ್ಣ ಅಂದ ಸೊನ್ನಿ ಮಾಡಿ, ನಮ್ಮಂತೆ ಆಗಬೇಕಿದು ಮತ್ತು ನಿಮ್ಮ ಜೊತೆಗೆ ಇರ್ತೀನಿ ಅಂತವ. ಪಾಪ ಭಾಳ ಮುಗ್ಧ ತಮ್ಮ, ಅವಂಗ ಅನ್ಯಾಯ ಅಂದ್ರೆ ಗೊತ್ತಿಲ್ಲ, ಲಾಭ ಅಂದ್ರೆ ಗೊತ್ತಿಲ್ಲ, ಮುಗ್ಧ ಮನುಷ್ಯ. ದೈವ ಅಂತಂದ್ರೆ ದೇವರಿದ್ದಂಗೆ ತಿಳ್ಕೊಂಡು ದೈವದ ಪಾದಕ್ಕೆ ಅದನ್ನು ಇಟ್ಟು ಕಿಸಿಂದ ಸುಮ್ಮಿತ್ತ. ಒಂದು ಕಡೆ ಎಮ್ಮಿ ಕಟ್ಟಿದ್ರು, ಒಂದು ಕಡೆ ಕಂಬಳಿ ತಂದಿಟ್ಟರು. ಅಣ್ಣ ತಮ್ಮ ಮುಂದೆ ನಿಂತರು. ಹಿಂಗೆ ನಿಮ್ಮಂಗೆ ಓಸರು ಮಂದಿ ಬಂದು ಕುಂತಿದ್ರು. ಪಂಚರ್ನ ಒಂದು 5 ಮಂದಿ ಮ್ಯಾಗ ಕುಂದಿರಿಸಿದ್ರು. ಅವಾಗ ತಮ್ಮನ ಕಡೆ ಪಂಚರು ನೋಡಿ ಹೇಳಿದ್ರಂತ, ನೋಡಪ್ಪ ದೈವದ ಮುಂದೆ ನೀವು ಬಂದೀರಿ ಅಂತಂದ್ರೆ ದೈವ ಹೇಳ್ದಂಗೆ ನೀವು ಕೇಳಬೇಕು, ಮತ್ತು ನಾವು ಬಗೆಹರಿಸಿದ ಮ್ಯಾಗ ನೀವು ಜಗಳಾಡ ಕೂತ್ರಿ ಅಂತಂದ್ರೆ ಅದು ಆಗೋದಿಲ್ಲ ಅದು, ಮತ್ತು ನಾ ಹೇಳ್ದಂಗೆ ನೀವು ಕೇಳ್ತಿಲ್ಲ ಅಂದುಗಳೇನೆ ತಮ್ಮ ಅಂತನಂತ. ದೈವ ಅಂತಂದ್ರೆ ದೇವ್ರಿದ್ದಂಗ್ರಪ್ಪ, ನಿಮ್ಮ ಪಾದಕ್ಕೆ ಬಿದ್ದೀವಿ, ನೀವು ಹೆಂಗೆ ಬಗೆಹರಿಸ್ತೀರಿ ಹಂಗೆ ಹರಿಸ್ರಿ ಅಂದ. ಆತು, ಎಮ್ಮಿ ಮೊದಲು ಪಾಲ್ ಮಾಡ್ಬೇಕಲ್ಲ, ಒಂದು ಟೇಪ್ ತೊಗೊಂಬರ್ರಿ ಅಂದ್ರೆ ಇವರು ಪಂಚರು ಹಿರಿಯರು. ಯಾರು ಹಿರಿಯರು? ಒಂದು ಟೇಪ್ ತೊಗೊಂಬರ್ರಿ, ಹೊಲ ಅಳಿದು ನೋಡಿರಿ, ಮನಿ ಅಳಿದು ನೋಡಿರಿ, ಜಾಗ ಅಳಿದು ನೋಡಿರಿ, ಎಮ್ಮಿ ಅಳಿದೆ ಅಂದ್ರೆ ನೋಡಿರಿ ಏನು, ಈಗ ನೋಡ್ರಿ. ಆತು, ಒಂದು ಟೇಪ್ ತೊಗೊಂಬರ್ರಿ ಅಂದುಗಳೇನೆ ಟೇಪ್ ತೊಗೊಂಬಂದರು. ಜಾತಿ ಎಮ್ಮಿ, ಮುರ್ರಾ ಎಮ್ಮಿ, ಮಾರಿದಿಂದ ಬೆನ್ನಿನ ತಕ್ಕ ಹಿಡ್ರಿ, ಹಿಂದೆ ಡುಬ್ಬದು ಏನದು ಹಿಂದೆ ಬಾಲದ ತಕ್ಕ ಹಿಡ್ರಿ ಅಂದುಗಳೇನೆ ಎಮ್ಮಿ ಅಳಿದ್ರು. 6 ಫೂಟ್ ಆತದ ಮಗಂದು ಎಮ್ಮಿ. 6 ಫೂಟಿನ ನಡಬರ್ಕ ಒಂದು ಗೆರಿ ಹೊಡೀರಿ, ಗೆರಿ ಹೊಡಿರಿ ಅಂದುಗಳೇನೆ ಒಂದು ಕಡಬ ತೊಗೊಂಬಂದು ಕಿಸಿಂದ ಬಿಳಿ ಗೆರಿ ಹೊಡೆದ್ರು. ತಮ್ಮಗೆ ಹೇಳಿದ್ರಂತ ಹಿರಿಯರು, ಮೊದಲು ನೀ ಬಿಟ್ಟಿದ್ದನ್ನು ನಿಮ್ಮ ಅಣ್ಣ ತೊಗೋಬೇಕಾಕ್ಕದಪ್ಪ, ನಿನಗೆ ಹಂಚಿ ಕೊಡ್ತೀವಿ, ಮೊದಲು ನೀ ಬಿಟ್ಟಿದ್ದನ್ನು ನಿಮ್ಮ ಅಣ್ಣ ತೊಗೋಬೇಕಾಕ್ಕದ. ಈಗ ದೈವ ಹಂಚಿ ಕೊಡ್ತದೆ, ಮಾರಿದಿಂದ ಬೆನ್ನಿನ ತನಕನೂ ನಿಂದು. ಯಾರ್ದು? ತಮ್ಮಂದು. ಆತ್ರಪ್ಪ, ಬೆನ್ನಿನಿಂದ ಹಿಂದಿಂದ ಓಟು ಅಣ್ಣಂದು. ತಮ್ಮಗೂ ಗೊತ್ತಿಲ್ಲ ಲಾಭ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಅದಕ್ಕೆ. ಮಾರಿದಿಂದ ಬೆನ್ನಿನ ತನಕನೂ ತಮ್ಮಂದತ್ತ, ಬೆನ್ನಿನಿಂದ ಬಾಲದ ತನಕನೂ ಅಣ್ಣಂದು. ಆತು, ಎಬ್ಬ್ಯಾಗ ಹಿಂಗೆ, ಇಂದು ಕಂಬಳ್ಯಾಗ ಹೆಂಗೆ, ಮುಂಜಾನೆ 6ರಿಂದ ಸಂಜೆ 9 ತನಕನೂ ತಮ್ಮಂದತ್ತ. ಏನು ಹಗಲತ್ತು ಹಾಸ್ಕೊಂಡು ಬೀಳುದದ ಕಂಬಳಿ? ಮುಂಜಾನೆ 6ರಿಂದ ಸಂಜೆ 9 ತನಕನೂ ತಮ್ಮಂದತ್ತ, 9ರಿಂದ ಮುಂಜಾನೆ 6 ತನಕನೂ ಅಣ್ಣಂದತ್ತ. ಆತು, ನ್ಯಾಯ ಬಗೆಹರಿತಲ್ಲ, ಶುದ್ಧ ಆತಲ್ಲ, ಒಟ್ಟ ಜಗಳಾಡಬೇಡ್ರಿ. ಮುಂಜಾಳಿದಿಂದ ಸಂಜೆ ತಕ್ಕ ಕಂಬಳಿ ನಿಂದು, ಮಾರಿದಿಂದ ಬೆನ್ನಿ ತಕ್ಕನೂ ನಿಂದು, ಅದು ಹಿಂದಿಂದ ಅವಂದು, ರಾತ್ರಿ ಒಟ್ಟು ಕಂಬಳಿ ಅವಂದು ಅಂದುಗಳೇನು. ಇದು ಹೂ ಒಂದು ತೊಗೊಂಡು ಹೋತು, ಲಾಭ ಎಲ್ಲದು ಒಟ್ಟು ಹಿಂದೆ. ಮುಂದೇನದು ಬಗಬಂಡಿ, ಬರೀ ಹೊಲ 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 ಮೇಯಿಸೋದು, ಎಮ್ಮಿ ತಂದು ಕಟ್ಟೋದು, ನೀರು ಕುಡಿಸೋದು, ಎಡ್ಡೆ. ಈಟು ಆತು, ಕಂಬಳ್ಯಾಗ ಹಿಂಗಾತು, ಎಮ್ಮ್ಯಾಗ ಹಂಗಾತು, ನಂದು ಮುಂದೆ ಹೆಂಗೆ ಆತು ತಿಳ್ಕೊಂಡು ಒಂದು ಗುಡಿ ಮುಂದೆ ಕೂತು ರೈ ಅಂತ ಅಳಾಕತ್ತುಗಳೇ ಒಬ್ಬ ಸ್ವಾಮಿಗಳು ಹೊಂಟಿದ್ರಂತ. ಅವಾಗ ಅವನನ್ನು ನೋಡಿ, ಯಾಕೆ ಅಳಾಕತ್ತೀಯಪ್ಪ? ಯಪ್ಪ, ನನ್ನ ಹಣೆ ಬರ ಹೆಂಗಾಗ್ಯದ, ಕಂಬಳ್ಯಾಗ ಹಂಗೆ, ಎಮ್ಮ್ಯಾಗ ಹಿಂಗೆ, ಮುಂದೆ ಹೆಂಗೆ ಅಂದವ. ಅಂದುಗಳೇ ಅವ್ರು ಅಂದ್ರಂತ ಸ್ವಾಮಿಗಳು, ಏನಾಗ್ಯದ? ಹಿಂಗೆ ಪಂಚರು ಅಂತ ತಿಳ್ಕೊಂಡು ನನ್ನನ್ನು ನಮ್ಮ ಅಣ್ಣನ ಕರ್ಕೊಂಡು ಹೋದ್ರೆ ಹಿಂಗಾಗಿಬಿಟ್ಟದ. ಅಲ್ಲೋ, ಎಷ್ಟು ದಡ್ಡದಿ ನೀನು. ಅಲ್ಲ, ಎಮ್ಮಿ ಒಳಗೆ ಲಾಭ ಎಲ್ಲಿದೆ? ಒಟ್ಟು ಹಿಂದೆ. ಹಾಲು ಹಿಂಡಿದ್ರು ಹಿಂದೆ, ಹೆಂಡಿ ಹಾಕಿದ್ರು ಹಿಂದೆ, ಕರ ಕೊಟ್ಟರು ಹಿಂದೆ. ಮುಂದೆ ಏನದ ನಿನಗೇನ್ರ ಗೊತ್ತಾಕತ್ತಿಲ್ಲ, ಏನೂ ಗೊತ್ತಾಗಲಿಲ್ಲಪ್ಪ, ನಾ ಸುಮ್ಮ ಹೂ ಅಂದೆ. ಕಂಬಳ್ಯಾಗೂ ಹಂಗಾಗ್ಯದ, ಎಮ್ಮ್ಯಾಗ ಹಿಂಗಾಗ್ಯದ, ಹೆಂಗೆ ಮಾಡಂದು? ಎಮ್ಮೆ ನಿನ್ನಂಗೆ ಆಗಲ್ಯಾ? ಹಂಗೆ ಮಾಡಿಬಿಡುವಯ್ಯಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ ಅಂದವ. ಒಟ್ಟು ಒಂದು ದಿನದ ಹಾಲು, ಒಂದು ದಿನದ ಹೆಂಡಿ, ಒಂದು ಕರ ನಿನಗೆ ಬರಂಗೆ ಮಾಡಲಿ ಅಂದ್ರು ಗುರುಗಳು. ಅಟ್ಟು ಮಾಡಿಬಿಡಪ್ಪ, ನಿನಗೆ ಪುಣ್ಯ ಹತ್ತದ ಅಂತಂದುಗಳೇ ಏನೂ ಮಾಡೋಕ್ಕೆ ಹೋಗಬೇಡ. ಎಮ್ಮಿ ಮೆಸ್ಕೊಂಡು ಒಯ್ದು ಕಟ್ಟಿದ ಮ್ಯಾಗ ನಿನ್ನ ಅಣ್ಣನ ಹಿಂತ ಏನು ಮಾಡ್ತಾಳೆ? ಒಂದು ಗುಂಡಿಗೆ ತೊಗೊಂಡು ಹಾಲು ಹಿಂಡ್ಕೊಳಕ್ಕೆ ಬರ್ತಾಳೆ. ಅಕ್ಕಿ ಬಂದು ಹಾಲು ಹಿಂಡ್ಕೊಳ್ಳೋ ಸಮಯದಾಗ ಡೌನ್ಯಾಗ ಕುಂತು ಎಮ್ಮಿಗೆ ಮಾರಿ 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 ಹೊಡೀನಿ. ಏನು? ಎಮ್ಮಿಗೆ ಮಾರಿ 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 ಹೊಡೀನಿ.
ಅದು ಮುಂದೆ ಹೆಂಗೆ ಅಕ್ಕದು ನೋಡು ಅಂದುಗಳೇ ಇಷ್ಟು ಮಾಡಿದ್ರೆ ಎಮ್ಮೆ ಯಾಕೆ ಹೋಗ್ನಿ ಅಂದರು. ಆತಿದು ಎಮ್ಮೆ ಮೇಸ್ಕೊಂಬಂದು ಕಡ್ತು ಅವನ ಅಣ್ಣನ ಹೆಂಡ್ತಿ ದೊಡ್ಡದೊಂದು ಗುಂಡಿಗೆ ತೊಗೊಂಡು ದಿವಸ ಹೆಂಗೆ ಹಿಂಡ್ಕೊಳಕ್ಕೆ ಬಂದ್ಲು. ಹಿಂಗೆ ನೀರು ಗೊಜ್ಜಿ ಹಿಂಗೆ ಹಿಡಿಬೇಕು ಅನ್ನೋದ್ರಾಗ ಇವ ಮಾರಿ ಹೊಡೆದ. ಮಾರಿಗೆ ಹೊಡೆಸ್ಕೊಂಡು ಎಮ್ಮೆ ಹಿಂದೆ ಎಲ್ಲಾರು ಹಾಲು ಹಿಡ್ತದೆ ಅನ್ನೋದು ಜಾಡಿಸಿ ಒದ್ರಿದು ಹೆಂಡ್ಯಾಗ ಹೋಗಿ ಬಿತ್ತಿದು. ಹೆಂಡ್ಯಾಗ ಹೋಗಿ ಬಿದ್ದುಗಳೇ ಮೊಳಕಾಲಿಗೆ ಒದ್ದು ಬಿಟ್ಟದ. ಮೊಳಕಾಲು ಚಿಪ್ಪ ಕಡೆಕಾಗ್ಯದ. ಹಳ್ಳಾಕತ್ಲು, ಚೀರಿ ಹಳ್ಳಾಕತ್ಲು. ಅಕ್ಕಿನ ಗಂಡು ಓಡಿ ಬಂದ, ಯಾಕೆ ಹಿಂಗ್ಯಾಕೆ ಮಾಡಕತ್ತಿ, ಈ ರೀತಿ ಎಮ್ಮಿ ಯಾಕೆ ಒತ್ತು ಅವ ಮಾರಿ ಹೊಡ್ಯಾಕತ್ತನ, ಅದಕ್ಕೆ ಒದ್ದದದು. ಅಲ್ಲೋ ಹಿಂಡ್ಕೊಳ್ಳು ಹೊತ್ನಾಗ ಯಾಕೆ ಹೊಡ್ಯಾಕತ್ತಿ ಅಂದುಗಳೇನೆ ತಮ್ಮಂದಂತ ನನ್ನ ಜಾಗದಾಗ ಕೊಡ್ಲಿ ತೊಗೊಂಡು ಕಡಿತೀನಿ, ನೀ ಯಾವ ಕೇಳಾಕ ಅಂದ ಇವ. ಮಾರಿದಿಂದ ಬೆನ್ನಿನ ತನಕ ಅದು ನಂದದು. ಕೊಡ್ಲಿ ತೊಗೊಂಡು ಕಡಿತೀನಿ, ಬೆಂಕಿ ಹಚ್ಚಿ ಸುಡ್ತೀನಿ ಅದನ್ನು. ನಿನ್ನ ಜಾಗದಾಗ ನಾ ಏನರ ಟಚ್ ಮಾಡಿ ನೀನು ಇಲ್ಲ, ನೀ ಹಿಂಡ್ಕೋ. ಅಲ್ಲೋ ಎಲ್ಲಿ ತಕ್ಕ ಹಿಂಗೆ ಹೊಡ್ಯಾವ್ರು, ಒಂದು ದಿನದ ಹಾಲು ಸಿಗೋತಕ್ಕ ಹಿಂಗೆ ಹೊಡ್ಯಾವ್ರೆ ನಾವು. ಒಂದು ದಿನದ ಎಮ್ಮಿ ಹೆಂಡಿ ಸಿಗೋತಕ್ಕೂ ನಾವು ಹೊಡ್ಯಾವ್ರೆ. ಒಂದು ದಿನದ ಒಂದು ಕರ ಸಿಗೋತಕ್ಕ ನಮಗೆ ಹೊಡ್ಯಾವ್ರೆ ಅಂದುಗಳೇನೆ ಅಣ್ಣಂದಂತ. ಇನ್ನು ತಮ್ಮಗೆ ಮೋಸ ಮಾಡೋಕೆ ನನಗಾಗೋದಿಲ್ಲ. ತಮ್ಮಗೆ ಈ ಬುದ್ಧಿ ಬಂದದಂತಂದ್ರೆ ಇನ್ನು ಮೋಸ ಮಾಡೋಕ್ಕಾಗೋದಿಲ್ಲ. ಈಗ ಒಂದು ದಿನದ ಹಾಲು ನೀ ತಗೋ, ಒಂದು ದಿನದ ಹಾಲು ನಾ ತೊಗೋತೀನಿ. ಒಂದು ದಿನದ ಗೊಬ್ಬರ ನೀ ತಗೋ, ಒಂದು ದಿನದ ಗೊಬ್ಬರ ನಾ ತೊಗೋತೀನಿ. ಒಂದು ಕರ ನೀ ತಗೋ, ಒಂದು ಕರ ನಾ ತೊಗೋತೀನಿ ಅಂತ ಅಂದುಗಳು ಹಂಗೆ ಬಾರೋ ದಾರಿಗೆ ಅಂದವ. ಹಂಗೆ ಬಾರೋ ದಾರಿಗೆ ಅಂತ ತಿಳ್ಕೊಂಡು 6 ತಿಂಗಳು ಬರೀ ಮೇಸ್ಕೋತ ಅಡ್ಡಾಡ್ತೇವೆ ಹೊರತು ಒಂದು ಚರಿಗೆ ಹಾಲು ಕಾಣಲಿಲ್ಲ, ಒಂದು ಹಿಡಿ ಹೆಂಡಿ ಕಾಣಲಾರ್ದು. ಗುರುಗಳು ಒಂದ ಮಾತಿಗೆ ಎಮ್ಮಿ ಪಾಲು ಸಿಕ್ತು. ಅವಾಗ ಹಾಲು ತೊಗೊಂಡು ಗುರುಗಳ ಮಠಕ್ಕೆ ಬಂದು ಗುರುಗಳಿಗೆ ಕೊಟ್ಟು, ಯಪ್ಪ ನೀ ಎಷ್ಟು ಶಾಣೆ ಅದೀವೋ ಯಪ್ಪ ಅಂದುಗಳೇನೆ ಮಗನ, ಅದಕ್ಕೆ ಸ್ವಾಮಿ ಮಾಡ್ಯಾರ ನನ್ನ ಅಂದ್ರೆ ಅವರು. ಹೇಳೋದು ಅರ್ಥ ಆತ. ಯಪ್ಪ ನೀ ಎಷ್ಟು ಶಾಣೆ ಅದಿ ಅಂದುಗಳೇನೆ, ಅದಕ್ಕೆ ಮಗನೇ ಸ್ವಾಮಿ ಮಾಡ್ಯಾರ ನನ್ನ, ನೀನು ಹಂಗೆ ಇಟ್ಟಾರ ನಾನು ಹಿಂಗೆ ಇಟ್ಟಾರ. ಯಪ್ಪ ಎಮ್ಮಿ ಒಳಗೆ ಬರೀ ಒಂದು ಏಟ ಹೊಡೆದಿದ್ದಕ್ಕೆ ಎಮ್ಮಿ ನಂದಾತಲ್ಲ. ಯಪ್ಪ ಕಂಬಳಿದು ಹೆಂಗೆ ಮಾಡ್ಲಿವೋ ಯಪ್ಪ, ಎಟ್ರ ಮಬ್ಬದಿವಲ್ಲ ನೀನು. ಪಾಳೆ ನಿಂದು ಎಲ್ಲಿಗೆ ಮುಗಿತದ ಯಪ್ಪ, ಮುಂಜಾನೆ 6ಕ್ಕೆ ಪಾಳೆ ಬರ್ತದ, 9ಕ್ಕೆ ಮುಗಿದು ಬಿಡ್ತದೆ. 9ಕ್ಕೆ ಮುಗಿತೈತಿಲ್ಲ, 8:15 ಏನು ಮಾಡು, ದೊಡ್ಡದೊಂದು ಹಂಡೆದಾಗ ಅದನ್ನು ಎದ್ದಿ ಕೆಸಿಂದ ಹಿಂಡ್ಲಾರ್ದಂಗೆ ಹಾಕಿಬಿಡು. ಯಾವುದು ಕಂಬಳಿ. 9ಕ್ಕೆ ಅವನು ಪಾಳೆ ಬರ್ತದೆ, 8:15 ಹಿಂಡಿ ಹಾಕಿಬಿಡು ನೀ ಅದನ್ನು. ಅದು ಮಗಂದದು ಬಿಸಿಲಾಗ 2 ದಿನ ಒಣಗೋದಿಲ್ಲ ಅದು ಕಂಬಳಿ. ಎಲ್ಲಾರು ಅರ್ಧ ತಾಸನೇ ಒಣಗುತ್ತ ಅದು, ಏನೋ ಅದನ್ನು ಹೊತ್ಕೊಂಡು ಬೀಳುತ್ತ ನಾವು. ಯಪ್ಪ ಇಷ್ಟು ಮಾಡಿದ್ರೆ ಕಂಬಳಿ ಆಕತಿ, ಅಕ್ಕದು ಹೋಗ್ನಿ ಅಂದ. ಇದು ಸೀದಾ ಮನೆಗೆ ಬಂತು. ಅಣ್ಣ ಊಟ ಮಾಡಕ್ಕತ್ತಿದ್ದೇನೆ, ಊಟ ಮಾಡಿ ಕಂಬಳಿ ತೊಗೊಂಡು ಹೋಗವ ಹನುಮಪ್ಪನ ಗುಡಿಗೆ. ಇವ ಸೀದಾ ದೊಡ್ಡದೊಂದು ತೆಫೆಲಿ ಅಲ್ಲ, ಒಂದು ಅದು ಕೇಲ್ನಾಗೆ ಎದ್ದದ. ಅದನ್ನು ಕೇಲ್ನಾಗ ಎದ್ದು ಹಿಂಡ್ಲಾರ್ದಂಗೆ ಹಿಂಗೆ ಹಾಕಿಬಿಟ್ಟ. ತೊಟ ನೀರು ಸೊರಕತ್ತು. ಅಣ್ಣ ಬಂದ ನೋಡ್ದ, ಒಟ್ಟು ನೀರು ಸೊರಕತ್ತಿತ್ತಲ್ಲ. ಯಾಕೋ ಹಿಂಗ್ಯಾಕೆ ಮಾಡಿದೆ, ನನ್ನ ಪಾಳೆದಾಗ ಅದು ಹೊಲಸಾಗಿತ್ತು, ಅದಕ್ಕೆ ನಾನು ಒಗೆದು ಹಾಕೀನಿ ಅಂದವ. ಇನ್ನು ಎಲ್ಲಿ ತಕ ಒಗ್ಯಾವ, ನಮಗೆ ಕಂಬಳಿ ಸಿಗೋ ತಕ ಒಗ್ಯಾವ್ರಿ ಹಿಂಗೆ ನಾವು ದಿವಸ ಇನ್ನು ಅಂದುಗಳೇನೆ. ಅವಾಗ ಅಣ್ಣಗೆ ಬುದ್ಧಿ ಬತ್ತತ್ತ, ಇನ್ನು ನನ್ನ ತಮ್ಮಗೆ ಮೋಸ ಮಾಡಬಾರ್ದು ಅಂತ ತಿಳ್ಕೊಂಡು, ಈಗ ಒಂದು ದಿನ ಕಂಬಳಿ ನೀ ಹಾಸ್ಗೋ, ಒಂದಿನ ನಾ ಹಾಸ್ಕೋತೀನಿ, ಒಂದಿನ ನೀ ಹಾಸ್ಗೋ, ಒಂದಿನ ನಾ ಹಾಸ್ಕೋತೀನಿ ಅಂತ ಅಂದುಗಳೇನೆ. ಗುರುಗಳ ಮಾತಿಗೆ ಎಮ್ಮಿ ಒಳಗೆ ಎಮ್ಮಿ ಸಿಕ್ತು, ಕಂಬಳಿ ಸಿಕ್ತು. ಅದಕ್ಕೆ ಊರಿಗೊಂದು ಮಠ ಯಾಕಿರಬೇಕು ಅಂತಂದ್ರೆ ನ್ಯಾಯವನ್ನು ಒದಗಿಸಿ ಕೊಡಾಕ ಮಠ ಇರಬೇಕು ಅಂತ ತಿಳ್ಕೊಂಡು ಹಿಂದಿನ ಹಿರಿಯರು ಮಠಗಳನ್ನು ಕಟ್ಟಿದರು. ಅದಕ್ಕೆ ಜೀವನದೊಳಗೆ ನಾವೆಲ್ಲ ಭಕ್ತಿಯಿಂದ ನಡಿಬೇಕಾಗಿತ್ತು ಅಂತಂದ್ರೆ ಸತ್ಯಂ ಶಿವಂ ಸುಂದರಂ. ಸತ್ಯದ ಹಾದಿ ಒಳಗೆ ಹೋದರೆ ಸುಂದರವಾಗಿರುವಂತಹ ಶಿವ ಅತ್ರಿ ಮುರುಗೇಂದ್ರ ಶಿವಯೋಗಿಗಳ ಸ್ವರೂಪದೊಳಗೆ ನಮಗೆ ದರ್ಶನವನ್ನು ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ಬಹಳ ಶಿಸ್ತುಬದ್ಧವಾಗಿರುವಂತಹ ಪರಿಸರ. ನಿಜವಾಗ್ಲೂ ಮಠ ಹೆಂಗಿರಬೇಕು ಅಂತಂದ್ರೆ ಅದು ಅತನಿಯ ಗಚ್ಚಿನ ಮಠದಂಗೆ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ಶಿವಬಸವ ಅಪ್ಪಗಳವರು ಎಷ್ಟು ಶಿಸ್ತು ನೋಡ್ರಿ. ನಮ್ಮ ಮಠಗಳಿಗೆ ಬಂದರೆ ಯಾವುದು ಜೊತೆ ಆಡ್ತಿರ್ತದೋ, ಎಲ್ಲಿ ಲೈಟ್ ಹತ್ತಿರುತ್ತದೋ, ಎಲ್ಲಿ ಜೀಡು ಮುಗಿದಿರ್ತದೋ, ಏನಾಗಿರ್ತದೋ, ಒಂದು ವೇದಿಕೆಯಿಂದ ಹಿಡ್ಕೊಂಡು ಅವರು ಇರುವಿಕೆಯ ತನಕನೂ ಶಿಸ್ತುಬದ್ಧ ಜೀವನವನ್ನು ನಡೆಸುವಂತಹ ಒಬ್ಬ ಏಕೈಕ ಪೂಜ್ಯರನ್ನು ನಾನು ನೋಡಿದ್ದೆ. ಆದರೆ ಅದು ಅತನೇ ಗಚ್ಚಿನ ಮಠದ ಶಿವಬಸವ ಅಪ್ಪಗಳು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಆ ಪೂಜ್ಯರು ನಮಗೆ ಪರಿಚಯವಾಗಿ ಏನೋ ಒಂದು 10 ವರ್ಷ ಆಗಿಲ್ಲ. 10 ವರ್ಷ ಆಗಿದ್ರೆ ನಾನು 10 ವರ್ಷದ ಹಿಂದೆ ಬರ್ತಿದ್ದೇನೆ ಮಠಕ್ಕೆ. ಆದರೆ ಪರಿಚಯ ಆಗಿ ಕೇವಲ 6-7 ತಿಂಗಳಾಯ್ತು ಅಷ್ಟೆ. 6-7 ತಿಂಗಳೊಳಗನ ಅವ್ರು ಎಷ್ಟು ಪ್ರೀತಿ ಗಳಿಸ್ಯಾರ ಅಂತ ಕೇಳಿದರೆ, ಅವ್ರು ಒಂದು ಫೋನ್ ಮಾಡಿದರೆ ಸಾಕು, ನಾವು ಓಡಿ ಬರ್ತೀವಿ ಅಂತಂದರೆ ಎಲ್ಲಿ ತಾಯಿಯ ಪ್ರೀತಿ ಇರ್ತದೆ ಅಲ್ಲಿ ನಮ್ಮಂತಹ ಒಂದು ಯುವ ಸ್ವಾಮಿಗಳು ಬಳಗ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ